ಆರಂಭವಾಗಿದೆ ಐತಿಹಾಸಿಕ ಮೈದಾಳ ಕೆರೆ ಏರಿ. ಇತಿಹಾಸ ಪ್ರಸಿದ್ಧ ತುಮಕೂರಿನಲ್ಲಿ ಪ್ರಸಿದ್ಧವಾಗಿರುವಂತಹ ಮೈದಾಳ ಕೆರೆಯ ಏರಿಯಿಂದ ಲೀಕ್ ಆಗ್ತಾ ಇರುವಂತಹ ನೀರು ಕೇವಲ 1.5 ಇಂಚು ನೀರು ಹೋಗ್ತಾ ಇದ್ದು ಇವತ್ತಿನ ದಿವಸದಲ್ಲಿ ಎರಡು ಆಯಿಲ್ ಮಿಷನ್ ಇಂಜಿನ್ ನೀರು ಫೋಲ್ ಆಗ್ತಾ ಇದೆ. ಕೆರೆ ಏರಿ ಒಡೆಯುವ ಭೀತಿಯಲ್ಲಿ ಸುತ್ತಮುತ್ತಲ ಜನ. ಏರಿಯಲ್ಲಿ ಲೀಕೇಜ್ ಆಗ್ತಾ ಇರುವಂತಹ ನೀರು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಹರಿದು ಅಕಸ್ಮಾತ್ ಆಗಿ ಏನಾದರೂ ಕೆರೆ ಏರಿ ಒಡಿತು ಅಂದ್ರೆ ಇಲ್ಲಿ ಲಕ್ಷಾಂತರ ರೈತರ ಬದುಕು ಬೀದಿ ಪಾಲಾಗುತ್ತೆ. ನಾವು ತಿರ್ಗಾ ನಮಗಿರೋದು 10 ಕುಂಟೆ 15 ಕುಂಟೆ ತೋಟಗಳವೆ. ಅವು ಕಳ್ಕೊಂಬಿಟ್ರೆ ಮುಂದಕ್ಕೆ ನಮಗೆ ಜೀವನಕ್ಕೇನು ಇಲ್ಲ. ಪರಿಹಾರ ಏನು 25,000 10,000 ಪರಿಹಾರ ಕೊಡ್ತಾರೆ, ನಿಮಗೆ ಗೊತ್ತು. ರೈತರುಗಳಿಗೆ ಮನೆ ಮಠ ಯಾವುದೂ ಇರಲ್ಲ. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ. ಈ ಮಳೆ ಕೆಲವು ಭಾಗದ ರೈತರಿಗೆ ಖುಷಿ ಕೊಟ್ರೆ ಮತ್ತೆ ಕೆಲವು ಭಾಗದ ರೈತರಿಗೆ ತೊಂದರೆಯನ್ನ ತಂದೊಡ್ಡಿದೆ. ಇತ್ತ ಈ ಮಳೆ ಕೆಲವು ಕಡೆ ಮಾಡ್ತಾ ಇರುವ ಅವಾಂತರಕ್ಕೆ ಜನರು ಹೈರಾಣಾಗ್ತಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಮತ್ತೆ ಕೆಲವು ವಾಹನ ಸವಾರರು ಕೂಡ ಸಂಚರಿಸಲು ಹೈರಾಣಾಗ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿಯೂ ಭರ್ಜರಿ ಮಳೆಯಾಗ್ತಾ ಇದ್ದು ಕೆಲವು ಕಡೆಗಳಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಇತ್ತ ಇತಿಹಾಸ ಪ್ರಸಿದ್ಧ ಮೈದಾಳ ಕೆರೆಯ ಕೋಡಿ ಬಿದ್ದಿದ್ದು ಕೋಡಿ ನೋಡಲು ಜನರು ಹರಿದು ಬರ್ತಾ ಇದ್ದು ಸಂತಸದಿಂದ ನಲಿತಿದ್ದಾರೆ. ಇದರ ನಡುವೆಯೇ ಕೆರೆ ಏರಿಯ ಒಂದು ಭಾಗದಲ್ಲಿ ನೀರು ಸೋರಿಕೆಯಾಗ್ತಾ ಇದ್ದು ಸುತ್ತಮುತ್ತ ಗ್ರಾಮಸ್ಥ ಜನರು ಭಯದಲ್ಲಿಯೇ ವಾಸಿಸುವಂತಾಗಿದೆ. ಹೌದು, ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಮೈದಾಳದ ಕೆರೆ ಈಗ ಕೋಡಿ ಬಿದ್ದಿದ್ದು ನೋಡೋದಕ್ಕೆ ದಿನಕ್ಕೆ 100 ಜನ ಬರ್ತಿದ್ದಾರೆ. ಇನ್ನು ಕೆರೆ ಕೋಡಿ ಬಿದ್ದಿರುವುದಕ್ಕೆ ರೈತರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೆರೆಯ ಏರಿ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಕೆರೆಯಿಂದ ಏರಿಯ ಮೂಲಕ ನೀರು ಸೋರಿಕೆಯಾಗ್ತಾ ಇದೆ. ಕೆಲ ದಿನಗಳಿಂದ ಕಡಿಮೆ ಸೋರಿಕೆ ಆಗ್ತಾ ಇದ್ದ ನೀರು ಇದೀಗ ಹೆಚ್ಚಾಗಿದೆ. ಅಕಸ್ಮಾತ್ ಆಗಿ ಮೈದಾಳದ ಕೆರೆಯ ಏರಿ ಹೊಡೆದ್ರೆ ರೈತರು ಹಾಗೂ ಅಕ್ಕಪಕ್ಕದ ಊರುಗಳು ಮುಳುಗುವಂತಹ ಭೀತಿ ಕೂಡ ಕಾಡ್ತಾ ಇದೆ. ತುಮಕೂರಿನ ಪ್ರಸಿದ್ಧ ಮೈದಾಳದ ಕೆರೆ ಏರಿ ಒಡೆಯುವ ಭೀತಿಯಲ್ಲಿರುವಂತದ್ದು. ಅಕಸ್ಮಾತ್ ಏನಾದ್ರೂ ಈ ಏರಿ ಒಡೆಯಿತು ಅಂತಂದ್ರೆ ಕ್ಯಾತ್ಸಂದ್ರ ಆಗಿರ್ಬೋದು, ಮೈದಾಳ ಆಗಿರ್ಬೋದು, ಚೆನ್ನಗೇನಪಾಳ್ಯ ಆಗಿರ್ಬೋದು, ಎಲ್ಲ ಊರುಗಳು ಮುಳುಗಡೆಯ ಭೀತಿಯಲ್ಲಿರುವಂತದ್ದು. ಸರ್, ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ತುಮಕೂರಿನ ಪ್ರಸಿದ್ಧ ಒಂದು ವೀಕ್ಷಣಾ ಸ್ಥಳ ಅಂದ್ರೆ ಅದು ಮೈದಾಳದ ಕೆರೆಯೂ ಕೂಡ ಒಂದು. ಹಲವಾರು ಪ್ರವಾಸಿಗರು ಇಲ್ಲಿಗೆ ಮೈದಾಳದ ಕೆರೆಯನ್ನು ನೋಡೋದಕ್ಕೋಸ್ಕರ ಬರ್ತಾ ಇರ್ತಾರೆ. ಆದ್ರೆ ಮೈದಾಳದ ಕೆರೆಯ ಏರಿ ಸೋರಿಕೆ ಆಗ್ತಾ ಇದೆ. ಈ ಮಾತನ್ನ ನಾನು ಹೇಳ್ತಾ ಇರೋದು ನಿಮಗೆ ಕೇಳೋದಕ್ಕೆ ಎಲ್ಲ ಒಂದು ಕಡೆ ಬೇಸರ ಆಗ್ಬೋದು. ಅದು ಹೇಳ್ತಾ ಇರೋದಂತೂ ನಿಜ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಮೈದಾಳದ ಕೆರೆಯ ಏರಿ ಹಿಂದೆಯೂ ಕೂಡ ಸೋರಿಕೆ ಆಗಿತ್ತು. ಆಗ ಇಲ್ಲಿ ಕೆಲವೊಂದಿಷ್ಟು ಮಣ್ಣನ್ನು ತೆಗೆದುಕೊಂಡು ಬಂದು ಇಲ್ಲಿ ಸೋರಿಕೆ ಆಗ್ತಾ ಇರುವಂಥ ಜಾಗವನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಆ ಕೆಲಸ ಉಪಯುಕ್ತವಾಗಿಲ್ವಾ ಅಂತ ಅನ್ನಿಸ್ತಾ ಇದೆ. ನೀವೀಗ ಕೆಳಗಡೆ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಈಗಲೂ ಕೂಡ ಮೈದಾಳದ ಕೆರೆ ಸೋರಿಕೆ ಆಗ್ತಾ ಇರುವಂಥದ್ದು ನಾವು ಕೆಳಗಡೆಯಿಂದನೂ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ನೀವೀಗೇನು ನೋಡ್ತಾ ಇದ್ರೆ ಅದು ಯಾವುದೇ ರೀತಿಯ ಕೋಡಿ ಆಗಲಿ ಇಲ್ಲ ನೀರು ಹರಿಯುವಂಥ ಜಾಗ ಅಲ್ಲ. ಅದು ಕೆರೆಯ ಏರಿಯಿಂದ ಹರಿತಾ ಇರುವಂಥ ನೀರು ಕೆರೆಯ ಏರಿಯಿಂದ ಸೋರಿಕೆ ಆಗ್ತಾ ಇರೋದ್ರಿಂದ ಇಲ್ಲಿರುವಂಥ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಭಯ ಶುರುವಾಗಿರುವಂಥದ್ದು. ಕೆರೆ ಏರಿ ಏನಾದರೂ ಒಡಿತು ಅಂದರೆ ನಮ್ಮ ಜೀವನ ಅತಂತ್ರ ಆಗುತ್ತೆ, ನಮ್ಮ ಬದುಕು ಮುಳುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ಇನ್ನು ಸ್ಥಳೀಯರು ಮಾತನಾಡಿ ಇತಿಹಾಸ ಪ್ರಸಿದ್ಧ ಮೈದಾಳದ ಕೆರೆಯ ಏರಿ ಬಿರುಕು ಬಿಟ್ಟಿದ್ದು ಹಲವು ದಿನಗಳಿಂದ ನೀರು ಸೋರಿಕೆಯಾಗ್ತಾ ಇದೆ. ಆದರೆ ಇದೀಗ ನೀರಿನ ಅರಿವು ಹೆಚ್ಚಾಗಿರುವುದರಿಂದ ಕೆರೆ ಏರಿ ಹೊಡೆಯಬಹುದು ಎನ್ನುವ ಅನುಮಾನ ಶುರುವಾಗಿದೆ. ಏನಾದ್ರೂ ಅಕಸ್ಮಾತ್ ಕೆರೆ ಏರಿ ಹೊಡೆದ್ರೆ ಮೈದಾಳ, ಕ್ಯಾಸಂದ್ರ, ಚೆನ್ನಗಯ್ಯನಪಾಳ್ಯ ಹಾಗೂ ಕ್ಯಾಸಂದ್ರ ಪೊಲೀಸ್ ಸ್ಟೇಷನ್ ವರೆಗೂ ನೀರು ಹರಿಯಲಿದೆ. ಇನ್ನೊಂದು ಕಡೆ ರೈತರ ತೋಟಗಳು ಮುಳುಗಡೆಯಾಗಿವೆ. ಇದರಿಂದ ಜನರಿಗೆ ತೊಂದರೆ ಉಂಟಾಗುತ್ತೆ. ಆದಷ್ಟು ಬೇಗ ಅಧಿಕಾರಿಗಳು ಬಿರುಕು ಬಿಟ್ಟಿರುವ ಕೆರೆ ಏರಿಯನ್ನ ಮುಚ್ಚಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಸರ್, ಇಲ್ಲಿ ಎಷ್ಟು ದಿವಸದಿಂದ ಕೆರೆ ಏರಿ ಈ ತರ ಸೋರ್ತಾ ಇದೆ? ಸರ್, ಈಗ ಕೆರೆ ತುಂಬಿದ ಮೇಲೆ ಭಾಳ ವರ್ಷದಿಂದ ಹೋಗ್ತಾ ಐತೆ, ಕಡಿಮೆ ನೀರು ಹೋಗ್ತಾ ಇತ್ತು. ಈಗ ಕೆರೆ ಕೋಡಿ ಆದಮೇಲೆ ಭಾಳ ನೀರು ನೋಡಿ ಇಷ್ಟೊಂದು ನೀರು ಹೋಗ್ತಾ ಐತೆ. ಇನ್ನು ಮುಂದೆ ಮಳೆ ಏನಾದರೂ ಜಾಸ್ತಿ ಆಗಿಬಿಟ್ರೆ ಇಲ್ಲಿ ಕ್ಯಾಸಂದ್ರ ಆಗಿರ್ಬೋದು ಎಲ್ಲ ಸುತ್ತಮುತ್ತ ರೈತರಿಗೆ ಭಾಳ ತೊಂದರೆ ಆಗುತ್ತೆ. ಮನೆಗಳು ಕಟ್ಕೊಂಡಿದ್ದಾರೆ ನೋಡಿ, ಅಡಿಕೆ ತೋಟಗಳು ಭಾಳ ತೊಂದರೆ ಆಗುತ್ತೆ. ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಇದಕ್ಕೆ ಏನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈಗ ನೀರು ಜಾಸ್ತಿ ಇದೆ ಅಂತ ಅವ್ರು ಏನೋ ಹೇಳ್ಬೋದು. ಮುಂದಿನ ದಿನಗಳಲ್ಲಾದರೂ ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದು ದಯವಿಟ್ಟು ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸ್ಬೇಕು ಅಂತ ದಯವಿಟ್ಟು ರೈತರಲ್ಲಿ
ನಾವು ಎಲ್ಲ ರೈತರ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ ಸರ್ ಮುಂಚೆನೂ ಏನಾದರೂ ಕೆರೆ ಈ ಥರ ಸೋರ್ತಾ ಇತ್ತು? ಸರ್ ಇಲ್ಲ, ರೀಸೆಂಟಾಗಿ ಇವೆಲ್ಲ ಆಗಿರೋದು. ಮುಂಚೆ ಏನು ಸೋರ್ತಿರ್ಲಿಲ್ಲ, ಈಗ ರೀಸೆಂಟಾಗಿ ಇವೆಲ್ಲ ತೊಂದರೆ ಕಾಣಿಸ್ಕೊತಾ ಇರೋದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನೋಡಿ ಕೋಡಿ ಆಗಿದೆ ಈಗ ಹೊಸ್ದಾಗಲ್ವಾ, ಮುಂದೆ ಏನಾದರೂ ಜನಗಳಿಗೆ ಅನಾಹುತ ಆದರೆ ಯಾರು ಹೊಣೆ ಅಲ್ವರ? ಮುನ್ನೆಚ್ಚರಿಕೆಯಾಗಿ ರೈತರುಗಳು ಏನು ಮಾಡಬೇಕು? ಈಗ ಏನು ಮಾಡೋಕ್ಕಲ್ಲ ರೈತರು, ಅಧಿಕಾರಿಗಳು ಅದಕ್ಕೇನು ಮಾಡಬೇಕೋ ದಯವಿಟ್ಟು ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದಕ್ಕೆ ಪರಿಹಾರ ಮಾಡಬೇಕಂತ ನಾವು ಬೇಡ್ಕೊಂತೀವಿ ಸರ್. ಒಟ್ನಲ್ಲಿ ಐತಿಹಾಸಿಕ ಮೈದಾಳ ಕೆರೆಯ ಏರಿ ಬಿರುಕು ಬಿಟ್ಟಿದ್ದು ನೀರಿನ ಅರಿವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳು ಈಗಾಗಲೇ ಎಚ್ಚೆತ್ತುಕೊಂಡು ಹೊಡೆದಿರುವ ಕೆರೆ ಏರಿಯನ್ನ ಸರಿಪಡಿಸಿ ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನ ತಪ್ಪಿಸಬೇಕಾಗಿದೆ. ನಾವೀಗ ತುಮಕೂರಿನ ಪ್ರಸಿದ್ಧ ಮೈದಾಳದ ಕೆರೆಯ ಬಳಿ ಇರುವಂತದ್ದು. ನಾನು ನಿಮಗೆ ಈಗ ದೃಶ್ಯಗಳಲ್ಲಿ ಕೆಲವೊಂದಿಷ್ಟು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ನೀವು ನೋಡ್ತಾ ಹೋಗಿ. ಈ ದೃಶ್ಯಗಳನ್ನ ನಿಮಗೆ ನೋಡ್ತಾ ಹೋದ್ರೆ ಯಾವುದೋ ಕೋಡಿ ಹರಿಯೋ ಜಾಗದಲ್ಲಿ ಇವ್ರು ಇರ್ಬೋದು ಅಂತ ಅನ್ನಿಸ್ಬೋದು, ಆದರೆ ಇದು ಯಾವುದೇ ಕಾರಣಕ್ಕೂ ಕೋಡಿ ಹರಿಯುವಂತಹ ಜಾಗ ಅಲ್ಲ. ಇದು ನಿಮಗೆ ದೃಶ್ಯಗಳಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇಷ್ಟೊಂದು ನೀರು ಹರಿತಾ ಇರುವಂತಹ ಜಾಗ ಇದೇನಿದೆ, ಇದು ಏರಿಯಿಂದ ಲೀಕೇಜ್ ಆಗ್ತಾ ಇರುವಂತಹ ನೀರು. ಹೆಸರು ನೀವು ಕೇಳಿಸ್ಕೊಂಡಿದ್ದು ನಿಜ, ಇದು ಯಾವುದೇ ಕೋಡಿ ಹರಿಯುವಂತಹ ಜಾಗ ಅಲ್ಲ. ಇದು ಮೈದಾಳದ ಕೆರೆಯಿಂದ ಏರಿಯಿಂದ ಉಕ್ಕುತ್ತಾ ಇರುವಂತಹ ನೀರು. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗಿ ಎಷ್ಟು ಹೆಚ್ಚು ಪ್ರಮಾಣದಲ್ಲಿ ನೀರು ಇಲ್ಲಿ ಉಕ್ತಾ ಇದೆಯಪ್ಪ ಅಂತಂದರೆ ಯಾವುದೋ ನೋಡಿದವ್ರಿಗೆಲ್ಲ ಅನ್ನಿಸ್ಬೋದು ಇದು ಯಾವುದೋ ಕೋಡಿ ಹರಿಯುವಂಥ ಜಾಗ ಇರ್ಬೋದು, ಇಲ್ಲ ಹಳ್ಳ ಇರ್ಬೋದು ಅಂತ. ಆದರೆ ಇತಿಹಾಸ ಪ್ರಸಿದ್ಧ ತುಮಕೂರಿನಲ್ಲಿ ಪ್ರಸಿದ್ಧವಾಗಿರುವಂತಹ ಮೈದಾಳ ಕೆರೆಯ ಏರಿಯಿಂದ ಲೀಕ್ ಆಗ್ತಾ ಇರುವಂತಹ ನೀರು ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗಿ. ಏರಿಯ ಒಳಗಡೆಯಿಂದ ಕೆರೆಯ ಆಚೆ ನೀರು ಯಾವ ರೀತಿಯಾಗಿ ಬರ್ತಾ ಇದೆ, ಕೊಂಚವೇ ಉಕ್ಕು ಬರ್ತಾ ಇರುವಂಥದ್ದು. 2-3 ಕಡೆ ಈ ರೀತಿಯಾಗಿ ನೀರು ಉಗ್ತಾ ಇದೆ. ಆದರೆ ಇಲ್ಲಿಗೆ ಯಾರೂ ಕೂಡ ಬಂದು ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದರಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದೇನಪ್ಪ ಅಂತಂದರೆ ಮೈದಾಳದ ಕೆರೆ ಎಲ್ಲೋ ಒಂದು ಕಡೆ ನಿರ್ವಹಣೆ ಆಗ್ತಾ ಇಲ್ವಾ ಸರಿಯಾಗಿ. ಇದು 2 ಕಡೆ ಉಗ್ತಾ ಇರುವಂಥದ್ದಾದರೆ ಇನ್ನೊಂದು ಹೊಸದಾಗಿ ಮೇಲೆ ಕೂಡ ಉಕ್ಕುವಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಈ ದೃಶ್ಯಗಳಲ್ಲಿ ನೀವು ದೂರದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲಿಂದಲೂ ಕೂಡ ನೀರು ಹರಿತಾ ಇರುವಂಥದ್ದು. ಇದು ತುಂಬ ಪ್ರಸಿದ್ಧವಾಗಿರುವಂಥ ಕೆರೆ, ಎಲ್ಲರಿಗೂ ಕೂಡ ಗೊತ್ತಿರುವಂಥ ಕೆರೆ. ಮೈದಾಳದ ಕೆರೆ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ತುಮಕೂರಿನಿಂದ ಕೇವಲ ದೂರದಲ್ಲಿರುವಂಥದ್ದು. ಹಲವಾರು ಪ್ರವಾಸಿಗರು ಮೈದಾಳದ ಕೆರೆಯನ್ನು ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಮೈದಾಳದ ಕೆರೆ ಪ್ರವಾಸಿ ತಾಣ, ಎಷ್ಟೊಂದು ಜನ ಬರ್ತಾ ಇರ್ತಾರೆ. ಇಲ್ಲಿ ಸುರಕ್ಷತೆಯನ್ನು ಕಾಪಾಡ್ಕೊಳ್ಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಇಲ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗದಲೇ ನೋಡ್ಕೊಳ್ಬೇಕಾಗಿರೋದು ಕೂಡ ಅಧಿಕಾರಿಗಳ ಕರ್ತವ್ಯ. ಆದರೆ ಎಲ್ಲ ಒಂದು ಕಡೆ ಅವರು ಕೆಲಸವನ್ನು ಮರೆತಿರೋದ್ರಿಂದ ಈ ರೀತಿಯ ಅಚಾತುರ್ಯ ಆಗ್ತಾ ಇದೆಯಾ. ಹಲವಾರು ಕಡೆ ಮೈದಾಳದ ಕೆರೆಯಲ್ಲಿ ಏರಿಯಲ್ಲಿ ನೀರು ಲೀಕೇಜ್ ಆಗ್ತಾ ಇರುವಂಥದ್ದು. ಲಕ್ಷಾಂತರ ಅಕಸ್ಮಾತ್ ಏನಾದರೂ ಈ ಮೈದಾಳದ ಕೆರೆ ಏರಿಯಲ್ಲಿ ಲೀಕೇಜ್ ಆಗ್ತಾ ಇರುವಂಥ ನೀರು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಹರಿದು ಅಕಸ್ಮಾತ್ ಆಗಿ ಏನಾದರೂ ಕೆರೆ ಏರಿ ಒಡಿತು ಅಂದರೆ ಇಲ್ಲಿ ಲಕ್ಷಾಂತರ ರೈತರ ಬದುಕು ಬೀದಿ ಪಾಲಾಗುತ್ತೆ. ಇಲ್ಲಿರುವಂಥ ಲಕ್ಷಾಂತರ ಸಾರ್ವಜನಿಕರ ಪಾಲು ಬೀದಿ ಪಾಲಾಗುತ್ತೆ. ನನ್ನ ಜೊತೆ ಇದೀಗ ಸಾರ್ವಜನಿಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ದಿನದಿಂದ ಈ ರೀತಿ ಲೀಕೇಜ್ ಆಗ್ತಾ ಇದೆ ಸರ್ ಇಲ್ಲಿ? ಸುಮಾರು ನಾವು 2 ವರ್ಷದ ಹಿಂದೆ ಬಂದಾಗ ಈ ಕೆರೆ ನೀರನ್ನು ನಾವು ಪರಿಶೀಲನೆ ಮಾಡುವಾಗ ಏರಿಯಿಂದ ಡ್ಯಾಮೇಜ್ ಆಗ್ತಂತ ನೀರು ಪರಿಶೀಲನೆ ಮಾಡಿದಾಗ ಕೇವಲ 1.5 ಇಂಚು ನೀರು ಹೋಗ್ತಾ ಇದ್ದು, ಇವತ್ತಿನ ದಿವಸದಲ್ಲಿ 2 ಆಯಿಲ್ ಮಿಷನ್ ಇಂಜಿನ್ ನೀರು ಫೋಲಾಗ್ತಾ ಇದೆ. ಆದರೆ ಇದು ಕೆರೆ ತುಂಬಿರೋದ್ರಿಂದ ಕೆರೆ ಯಾವ ಸಮಯದಲ್ಲಾದ್ರೂ ನಮ್ಮ ರೈತರು ಹಿಂಭಾಗದಲ್ಲಿ ತುಂಬ ಮನೆಗಳು ಕಟ್ಕೊಂಡಿದ್ದಾರೆ. ಇವಾಗ ಚೆನ್ನಗೈನಪಾಳ್ಯ ಇರ್ಬೋದು, ಇದು ಕೆಸರುಮಡು ಈ ಕಡೆ ಇರ್ಬೋದು, ಕ್ಯಾಸಂದ್ರ ಭಾಗದಲ್ಲಾಗ್ಬೋದು, ರೈತರು ತುಂಬ ಕೆರೆ ನೀರು ಹರಿಯೋ ತೊರೆ ಸಮೀಪದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಅವ್ರಿಗೆ ನಷ್ಟ ಆಗಿ ಅವರು ಬೀದಿ ಪಾಲಾಗ್ತಾರೆ. ನಾವು ಈಗ ಸುಮಾರು ವರ್ಷಗಳಿಂದ ಅನ್ನ ತಿಂತಾ ಇದ್ದೀವಿ. ಅಡಿಕೆ ಹಾಳಾಗಿ ನಾವು ಬೀದಿ ಪಾಲಾಗುತ್ತೀವಿ. ಆದರೆ ಇದನ್ನು ನಾವು 2 ವರ್ಷದಿಂದ ಬಂದು ನೋಡಿದಾಗ 1 ಇಂಚು 2 ಇಂಚು ನೀರು ಬಂದಾಗಲ ನಾವು ಸುಮಾರು ಜನಕ್ಕೆ ನಾವು ಹೇಳ್ದೋ, ಯಾರೂ ನಮ್ಮ ಕಡೆ ಗಮನ ಕೊಡ್ದಲೆ ಇವತ್ತಿನ ದಿವಸ 2 ಆಯಿಲ್ ಇಂಜಿನ್ ನೀರು ಹೋಗ್ತೈತೆ. ಯಾವ ಸಮಯದಲ್ಲಿ ಬೇಕಾದ್ರೂ ಕೆರೆ ಒಡೆದು ಹೋಗ್ಬೋದು. ಅದನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಒಂದು ಪರಿಹಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಇದು ಮುಂಚೆ ಒಂದು 3 ತಿಂಗಳು 4 ತಿಂಗಳಿಂದ ಹಿಂಗೆ ಹರಿತಾ ಐತೆ. ಗಮಕ್ಕೆ ತಾಂಬಂದು ಹಂಗೂ ಮಣ್ಣು ಬಿಟ್ಟಿದ್ರೂ ಜಾಸ್ತಿ ಓದ್ತಾ ಐತೆ. ಈಗ ಕೋಡಿ ಬಿದ್ದೈತೆ. ಕೋಡಿ ಬಿದ್ದಾಗ ಏನಾಗ್ತದೆ, ಜಾಸ್ತಿ ಅಲೆ ಹೊಡೆದಾಗ ನೀರು ಜಾಸ್ತಿ ಇದಾಗಿ ಕೆರೆ ಒಡೆದೋದ್ರೆ ನಾವು ತಿರ್ಗಾ ನಮಗಿರೋದು 10 ಕುಂಟೆ 15 ಕುಂಟೆ ತೋಟಗಳವೆ. ಅವು ಕಳ್ಕೊಂಬಿಟ್ರೆ ಮುಂದಕ್ಕೆ ನಮಗೆ ಜೀವನಕ್ಕೆ ಏನೂ ಇಲ್ಲ. ಪರಿಹಾರ ಏನು 25,000 10,000 ಪರಿಹಾರ ಕೊಡ್ತಾರೆ. ನಿಮಗೆ ಗೊತ್ತು, ರೈತರುಗಳಿಗೆ ಮನೆ ಮಠ ಯಾವುದೂ ಇರಲ್ಲ. ರಿಂಗ್ ರೋಡು ಏನೈತೆ ಪೊಲೀಸ್ ಸ್ಟೇಷನ್, ಅಲ್ಲಿಂದ ತನಕ ಮುಳುಗಡೆ ಆಗ್ತದೆ. ಚೆನ್ನಗೈನಪಾಳ್ಯ, ಕರಿಕಾಳು ಪಾಳ್ಯ
ಇವೆಲ್ಲ ಪೂರ್ತಿ ಹೊರಟೋಗ್ಬಿಡ್ತಾವೆ ಸರ್. ದಯವಿಟ್ಟು ನೀವು ಗಮನಕ್ಕೆ ತಗೊಂಬರ್ಬೇಕು ಸರ್. ಆಮೇಲೆ ಇನ್ನೊಂದು ಗಿಡ ಗಂಟೆ ಏನೂ ತೆಗ್ದಿಲ್ಲ ಕೆರೆ ಮೇಲೆ, ಏರಿ ಮೇಲೆ ರೋಡ್ ಅಂತ ಐತೆ, ಕೆರೆ ಮೇಲೆ ಒಂದು ಗಿಡ ಗಂಟೆ ಏನೂ ತೆಗ್ದಿಲ್ಲ. ಗಿಡ ಗಂಟೆ ತೆಗಿಸ್ಬೇಕು. ಒಂದು 2 ವೀಲರು, ಒಂದು ಟ್ಯಾಕ್ಟ್ರ್ ಹೋಗ್ತಿತ್ತು ಕೆರೆ ಮೇಲೆ, ಈಗ ಏನೂ ಇಲ್ಲ, ಒಂದು 2 ವೀಲರು ಹೋಗೋಕ್ಕಾಗಲ್ಲ, ಆ ಥರ ಮಾಡಿಕ್ಕವ್ರೆ. ಇದಕ್ಕೆ ಯಾರೂ ಮುತುವರ್ಜಿ ವಹಿಸ್ಕೊಳ್ತಾ ಇಲ್ಲ ಸರ್. ಇದಕ್ಕೆ ಮುತುವರ್ಜಿ ಯಾರು ವಹಿಸ್ಕೊಳ್ತಾ ಇಲ್ಲ. ಒಟ್ಟಿನಲ್ಲಿ ಕೆರೆ ಒಡೆಯೋ ಭೀತಿಯಲ್ಲಿ ಆಯ್ತು ಸರ್, ಕೆರೆ ಹೊಡೆಯೋ ಭೀತಿಲೈತೆ. ಇದೇ ಥರ ಹೋಗ್ತಾ ಇದ್ರೆ ಇನ್ನೂ ಜಾಸ್ತಿ ಮಳೆ ಜಾಸ್ತಿ ಆದರೆ, ಅಲೆ ಜಾಸ್ತಿಯಾಗಿ ಕೆರೆ ಪೂರ್ತಿ ಒಡೆದೋದ್ರೆ ಮುಂದಕ್ಕೆ ಕೆರೆ ಆ ಕಾಲದಾಗ ಕಟ್ಟಿರೋ ಕೆರೆ ತಿರ್ಗಾ ಕಟ್ಟೋಕ್ಕೂ ಆಗಲ್ಲ ಯಾರ ಕೈನಲ್ಲೂ. ಆ ಟೈಮ್ನಾಗ ಕಟ್ಟಿರೋ ಕೆರೆ ಈಗ ಯಾರೂ ಕಟ್ಟೋಕ್ಕಾಗಲ್ಲ ಸರ್. ಒಟ್ಟಿನಲ್ಲಿ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರೋದೇನಪ್ಪ ಅಂತಂದರೆ, ನಾವು ಕೆರೆಯ ಹಿನ್ನೀರಿನಲ್ಲಿ ಹಿನ್ನೀರು ಏನಾಗುತ್ತೆ ಆ ಜಾಗದಲ್ಲಿ ಕೆಲವೊಂದಿಷ್ಟು ಜಮೀನುಗಳಿವೆ. ಅಕಸ್ಮಾತ್ ಏನಾದರೂ ಈ ಮೈದಾಳ ಕೆರೆ ಕೋಡಿ ಏನಾದರೂ ಏರಿ ಏನಾದರೂ ಡ್ಯಾಮೇಜ್ ಆಗಿ ಅಕಸ್ಮಾತ್ ಹೊಡೀತು ಅಂತಂದರೆ ನಮ್ಮೆಲ್ಲರ ಬದುಕು ಬೀದಿ ಪಾಲಾಗುತ್ತೆ. ಕೆಲವೊಂದಿಷ್ಟು ಜಮೀನುಗಳು ಕೂಡ ನೀರು ಪಾಲಾಗುತ್ತೆ. ಮತ್ತು ಈ ನೀರೇನಿದೆ ಇದು ಇಲ್ಲಿ ಮಾತ್ರ ಹರಿಯೋದಿಲ್ಲ. ಇಲ್ಲಿ ಏನಾದರೂ ಕೆರೆ ಏರಿ ಏನಾದರೂ ಹೊಡೀತು ಅಂದರೆ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿವರೆಗೂ ನೀರು ಬರುತ್ತೆ. ಅಲ್ಲಿವರೆಗೂ ಇರುವಂಥ ಎಲ್ಲರ ರೈತರ ಪಾಲು ಕೂಡ ಬೀದಿ ಪಾಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೈದಾಳದ ಕೆರೆಯನ್ನು ರಕ್ಷಣೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.